ನೇಣಾಕಿ ಸಾಯ್ತಿರೋದು. ಹಳಮೈನ ಹೊಡೆದು ಸಾಯ್ತಿರೋದು. ಎಣ್ಣೆ ಕುಡಿದು ಜಗಳ ಆಡೋರು. ಜಗಳ ತಮ್ಮ ಮಗಳು ಈಗ ಸುಸೈಡ್ ಮಾಡ್ತಾರೆ. ಯಾವ ಊರು, ಏನು ಗಂಡ ಎಲ್ಲಿ ಮಾಡಿದ್ರಿ ಮಗಳನ್ನ? ಕೂರ್ಗಳಿ ಕೊಟ್ಟಿದ್ದು ಅವರು ಮನೆ ಮಾಡ್ಕೊಂಡು ಹೋಗಿದ್ರು. ಇಲ್ಲೇ ಚೆನ್ನಾಗಿ ನೋಡ್ಕೊತಿದ್ರು. ಅಯ್ಯೋ ಇಲ್ಲ ಸರ್, ಇಲ್ಲ. ಜಗಳ ಯಾಕೆ? ಎಣ್ಣೆ ಕುಡಿದು ಜಗಳ ಆಡೋರು. ನನ್ನ ಮಗಳು ಅಷ್ಟು ಒಳ್ಳೆಳು. ಅನುಮಾನ ಜಾಸ್ತಿ ಸರ್. ಯಾರು ಕೊಟ್ಟು ಮಾತಾಡ್ರಿ ಅವರೇ ಎಲ್ಲಾರು ಕೊಟ್ಟುವೆ ಅದೇ ಸರ್. ಯಾರ ಜೊತೆ ಅನುಮಾನ ಜಾಸ್ತಿ ಸರ್. ಹಂಗಾಗಿ ನಿನ್ನೆ 8 ಗಂಟೆಲಿ ಚೆನ್ನಾಗಿ 7 ಗಂಟೆಲೂ ಚೆನ್ನಾಗಿ ನಮಗೆ ಮಾಡಿದ್ದು 8 ಕಾಲಲ್ಲಿ ಮಾಡಿದರು. ಎಲ್ಲ ಸಂಜೆ ಚೆನ್ನಾಗಿ ನಿನ್ನೆ 2 ಸತಿ ಫೋನ್ ಮಾಡಿದ್ಲು ಮನೆಗೆ. ನಾವು ಮಾತಾಡ್ದು. ಮತ್ತೆ 5 ಗಂಟೆಲಿ ಮಾಡ್ಯವಳೆ ಫೋನ್. 5 ಗಂಟೆ ಮಾಡ್ಯ ಅಂದರೆ ನೇಣಕ್ಕೆ ಅಂತ ಮಾಡಿದರು. 8:15 ಮಾಡಿದ್ದು. ಹಾಂ, ಈಗ ಏನಾಗಿದೆ? ಈಗ ನೇಣಕ್ಕೆ ಅಂತ ಇರೋಗಿರೋದು ಸರ್. ಅದೇ ಸರ್, ಹಳಮೈನ ಹೊಡೆದು ಸಾಯ್ತಿರೋದು. ನೇಣಾಕಿ ಸಾಯ್ತಿರೋದು. ಈಗ ಕೇಸ್ ಮಾಡಿದ್ದೀರಾ? ಹ್ಞೂ, ಮಾಡಿದ್ವಿ. ಈಗ ನ್ಯಾಯಕ್ಕಾಗಿ ಏನು ಶಿಕ್ಷೆ ಆಗ್ಬೇಕು ನಿಮ್ಮ ಮಗಳಿಗೆ? ಶಿಕ್ಷೆ ಈ ಮಗಿಗೆ ಒಂದು ಸ್ವಲ್ಪ ಆಧಾರ ಮಾಡಿ ಸರ್. ಮನೆ ಬೇಕು. ಆಮೇಲೆ ಮಕ್ಕಳು ನಿಮಗೆ? ನನಗೆ 3 ಜನ, 2 ಹೆಣ್ಣು 1 ಗಂಡು. ಯಜಮಾನ್ರಿಲ್ಲ, ತೀರೋದ್ರು. ಇಲ್ಲ ಸರ್, ಚೆನ್ನಾಗೇ ಇದ್ರು. ನಮ್ಮನೆ ಬಂದಾಗಲೆಲ್ಲ ಚೆನ್ನಾಗೇ ಇರೋರು. ಇಲ್ಲಿಗೆ ಬಂದಾದ್ಮೇಲೆ ಮೈಸೂರಿಗೆ ಬಂದ್ಮೇಲೆ ಇವಾಗ ಒಬ್ರ ಜೊತೆ ಮಾತಾಡಿರೋ ಅವ್ರಿಗೆ ಸಂಬಂಧ ಕಟ್ಟೋದು. ಅದು ನನ್ನ ಹತ್ರ ಸುಮಾರು ಸತಿ ಹೇಳ್ಕೊಂಡವಳೆ. ಹನುಮ ಪಿಶಾಚ್ ಇವಾಗ ಬೈತಾ ಇದ್ರೆ ಇವಳು ಏನು ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ. ಇವಳು ರೆಸ್ಪಾನ್ಸ್ ಮಾಡೋವರೆಗೂ ಬೈತಲೇ ಇರೋದು. ಇವಳು ಅಷ್ಟ್ರ ಮಟ್ಟಿಗೆ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ ಸರ್. ಒಂದಿನ ಅಂದರೆ ಒಂದಿನ ಪೂರ ಸೊಂಟಿನ ಕೆಳಗೆ ಮಾತಾಡೋರಂತೆ. ಅದನ್ನು ನಮ್ಗೆ ಹೇಳಿದ್ಲು. ನಾವು ಯಾವತ್ತೂ ಕನ್ಫರ್ಮ್ ಮಾಡಿದ್ದಿಲ್ಲ. ಅವರು ಅಮೆಜಾನ್ ಇದರಲ್ಲಿ ಡೆಲಿವರಿ ಬಾಯ್ ಥರ ಕೆಲಸ ಮಾಡ್ತಿದ್ದಾರೆ. ಅಮೆಜಾನ್ ಏನೋ ಗೊತ್ತಿಲ್ಲ, ಆದರೆ ಆನ್ಲೈನ್ ಶಾಪಿಂಗ್ ಇದ್ರೆ ಮಾಡ್ತಾ ಇರೋದು. ಎಂಥದಿಲ್ಲ, ಎಲ್ಲ ನಿಜ ಹೇಳೇ ಮದುವೆ ಆಗಿದ್ದು. ಚೆನ್ನಾಗೇ ಇದ್ರು. ಇತ್ತೀಚೆಗೆ 1 ವರ್ಷದಿಂದ ಹಿಂಗೆ ಆಗಿರೋದು ಅಷ್ಟೇ ಸರ್. 1 ವರ್ಷದಿಂದ ಹಿಂಗೆ ಆಗ್ಬಿಟ್ಟು ಚೆನ್ನಾಗೇ ಇರೋರು. ಒಬ್ರ ಜೊತೆ ಏನಾರ ಮಾತಾಡಿರೋ ಅವ್ರಿಗೆ ಸಂಬಂಧ ಕಲ್ಪಿಸೋದು, ಏನೇನೋ ಅನ್ನೋದು. ಇವಾಗ ಅವಳು ಸುಮ್ಮನೆ ಕೂತವಳೆ ಅಂದರೆ ಬಾಯಿಗೆ ಬಂದಂಗೆ ಅನ್ನೋದು. ಅವಳು ಏನು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಇವಳು ರೆಸ್ಪಾನ್ಸ್ ಮಾಡೋವರೆಗೂ ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆದ್ರೂ ಬೈತಲೇ ಇರೋರಂತೆ. ಇವಳು ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂತ ನಮ್ಗೆ ಅನಿಸ್ತೈತೆ. ಇಲ್ಲ ಇವರೇ ನೋಡಿದ್ರೆ ವೇಲ್ ನೋಡಿದ್ರೆ ಕೆಳಗೈತಿ. ಕಿಟಕಿಯಿಂದ ಇಷ್ಟೇ ಸರ್ ಇರೋದು, ಇಷ್ಟೇ ಉದ್ದ ಐತೆ ವೇಲು. ಕಾಲು ಕೆಳಗಡೆ ವೇಲ್ ಗಂಟಲು ಐತೆ, ನೆಲದ ಗಂಟಲು ಐತೆ. ಅದು ಹೆಂಗ್ ಸತ್ತೋದು ಅಂತ ಗೊತ್ತಿಲ್ಲ ಸರ್. ಅದು ಅವಳು ಮಾಡ್ಕೊಳಕ್ಕೆ ಡೌಟೇ. ಅದು ನಮ್ಮ ಭಾವನೆ ಮಾಡಿರ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಸರ್. ಅದು ಒಂದೇ 4 ವರ್ಷದ ಪಾಪು. ಇಲ್ಲ ಅದು ಚೆನ್ನಾಗಿದೆ. ಅದನ್ನ ಇವಳನ್ನ ನೋಡಕ್ಕೆ ಬಿಟ್ಟಿಲ್ಲ. ಬೆಳಗ್ಗೆ ಕರ್ಕೊಂಡೇ ಬಂದಿಲ್ಲ ಪಾಪುನ. ಏನು ಹೇಳ್ತೀರಿ ಇವಾಗ ನಿಮ್ಮ ಭಾವ ಮಾಡಿರೋ ಕೆಲಸಕ್ಕೆ? ಸರ್, ಅವ್ರು ತಪ್ಪು ಮಾಡಿರೋ ಅವ್ರಿಗೆ ಶಿಕ್ಷೆ ಆಗಲಿ. ಅದಂತೂ ಬಿಡಕ್ಕೆ ಹೋಗ್ಬೇಡಿ. ಇವಾಗ ಮಗಿಗೆ ಏನು ಆಧಾರ ಮಾಡಬೇಕು ಅದು ಮಾಡಲಿ. ಅವ್ಳು ಸೂಸೈಡ್ ಮಾಡ್ಕೊಳ್ಳಲ್ಲ ಸರ್. ಈ ಥರ ಏನು ಅಂದರೆ ಅವಳು ಇವ್ರು ಹೊಡಿತಿರ್ಲಿಲ್ಲ ಫಸ್ಟು. ನೆನ್ನೆ ಹೊಡೆದ್ರು ಬಿಡಿದ್ರು ನಮ್ಗೆ ಗೊತ್ತಿಲ್ಲ. ಮುಖ ಎಲ್ಲ ಊದೋಗಿತ್ತು. ವಿಡಿಯೋ ಮಾಡಿ ಸತ್ತಿರೋದು ಅವಳು. ಮುಖ ಎಲ್ಲ ಫುಲ್ ಊದೋಗ್ಬಿಟ್ಟೈತೆ ಅವಳದು. ನಂಗೆ ಇಲ್ಲಿವರೆಗೂ ಅವ್ರು ಹೊಡೆದವ್ರೆ ಅಂತಲೇ ಹೇಳಿತಿಲ್ಲ. ಅದು ಹತ್ರ ಅಷ್ಟ್ರ ಮಟ್ಟಿಗೆ ಮುಖ ಊದೋದಿಲ್ಲ, ಫುಲ್ ಊದೋಗೈತೆ. ಅಲ್ಲಿ ಕಚ್ಚಿರೋ ಥರ ಐತೆ. ಇವಾಗ ಇವಳು ಡೆತ್ ಆಗಿರೋದು.